ಅಕ್ಟೋಬರ್ ಕ್ರಾಂತಿ ಯಾರ್ಯಾರು ಹೇಳಿದಾರೋ ಅವ್ರು ಹೋಗಿದ್ದಾರೆ, ರಾಜಣ್ಣ ಎಲ್ಲ ಹೋಗಿದ್ದಾರೆ. ಈಗ ಯಾರ್ಯಾರು ಹೇಳ್ತಾ ಇದ್ದಾರೋ ಅವರು ಹೋಗ್ತಾರೆ ಅಂತ ಸೂಚನೆ. ಕಾಂಗ್ರೆಸ್ನ ನಾಯಕರುಗಳೇ ಮಾತಾಡೋದು, ಯಾರ್ಯಾರು ಹೇಳ್ತಾ ಇದ್ದಾರೋ ಅವರೆಲ್ಲ ಹೋಗ್ತಾರೆ ಅಂತ. ಒಟ್ನಲ್ಲಿ ಕ್ರಾಂತಿ ಆಗೋದಂತೂ ನಿಜ. ಕ್ರಾಂತಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರದ ವಾಂತಿನೂ ಕೂಡ ಆಗೋತದೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ರೀತಿ ಚುನಾವಣೆಗೆ ಹೋಗ್ತೀರಷ್ಟೇ. ಡೆಮೋಕ್ರಸಿ ರೀತಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಕ್ಕೋಸ್ಕರ ನಾವು ಈ ಸರ್ಕಾರ ಬಿದ್ದೋದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ನಾವು ಕಾಂಗ್ರೆಸ್ ತರ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಇಂದಿರಾ ಗಾಂಧಿ ಅವರಿದ್ದಾಗ ಸುಮಾರು 50-60 ಬಾರಿ ರಾಜ್ಯ ಸರ್ಕಾರಗಳನ್ನ ಮುಳುಗಿಸಿದ್ದಾರೆ ಅಂತರಲ್ಲ ಅಂದ ನರೇಂದ್ರ ಮೋದಿ ಅವರು. ನಾವು ಡೆಮೋಕ್ರಸಿ ರೀತಿ ಪ್ರಜಾಪ್ರಭುತ್ವ ರೀತಿ ಈ ಸರ್ಕಾರ ಬಿದ್ದೋದ್ರೆ ನಾವು ಚುನಾವಣೆಗೆ ಇವತ್ತಂದ್ರೆ ಇವತ್ತೇ ರೆಡಿ. ನಾವು ಪಕ್ಕಾ ರೆಡಿ ಇದ್ದೀರಿ. ಈ ಸರ್ಕಾರ 2.5 ವರ್ಷದಲ್ಲಿ ಟೇಕ್ ಆಫ್ ಆಗಿಲ್ಲ. ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ನಡೀತಾನೆ ಇಲ್ಲ. ಅಭಿವೃದ್ಧಿ ಕುಂಠಿತ ಅಂತ ಅವ್ರ ಪಾರ್ಟಿ MLAಗಳೇ ಆತ್ಮಹತ್ಯೆ ಮಾಡ್ಕಂತೀನಿ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರ ಪಾರ್ಟಿ MLAಗಳು ಮಂತ್ರಿಗಳು ಈ ಸರ್ಕಾರ ಬಹಳ ದಿನ ಇರಲ್ಲ, ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತಾನೆ ಇದ್ದಾರೆ. ಆ ಪಾರ್ಟಿಯಲ್ಲೇ ಗೊಂದಲ ಇದೆ. ಅದರಿಂದ ಈ ಸರ್ಕಾರ ಸ್ಥಿರವಾದಂಥ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಬಂದು 2.5 ವರ್ಷ ಆದ್ರೂ ಕೂಡ ಪ್ರತಿ ತಿಂಗಳು ಅವ್ರ ಬದಲಾವಣೆ ಅನ್ನೋ ಕೂಗು ಮಾಧ್ಯಮದಲ್ಲಿ ಕೇಳಿ ಬರ್ತಾನೆ ಇದೆ. ಅದಕ್ಕೆ ಪರ್ಮನೆಂಟ್ CM ಅಲ್ಲ ಸಿದ್ದರಾಮಯ್ಯ.